ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡಲಿಕ್ಕೆ ಹೊರಟಿರುವುದು KD ಫಿಲ್ಮ್ನ ಬಗ್ಗೆ. ಎಸ್ ಫ್ರೆಂಡ್ಸ್, ಟೀಸರ್ ಇವತ್ತು ರಿಲೀಸ್ ಆಗಿದ್ದು ಇದೊಂದು ಮೂವಿ ಎಲ್ಲರಲ್ಲೂ ಅದ್ಭುತವಾದ ಕ್ಯೂರಿಯಾಸಿಟಿ ಮೂಡುತ್ತಿದೆ ಅಂತ ಹೇಳಬಹುದು. ಯಾಕೆಂದರೆ ಇದು ಬಹುನಿರೀಕ್ಷಿತವಾದ ಫಿಲ್ಮ್ ಆಗಿದೆ. ಹಾಗೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಫಿಲ್ಮ್ನ ಲೀಡ್ ರೋಲಲ್ಲಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಆದ ಧ್ರುವ ಸರ್ಜಾ ಇದ್ದಾರೆ. ಈ ಫಿಲ್ಮ್ನ ಪ್ರೊಡ್ಯೂಸರ್ ಬಂದು ವೆಂಕಟನಾರಾಯಣ ಕೊನಂಕಿ ಹಾಗೂ ಮಿಸ್ಸಸ್ ನಿಶಾ ವೆಂಕಟನಾರಾಯಣ ಕೊನಂಕಿ ಆಗಿದ್ದು, ಹಾಗೂ ಡೈರೆಕ್ಟರ್ ಬಂದು ಪ್ರೇಮ್ ಆಗಿದ್ದಾರೆ. ಈ ಫಿಲ್ಮ್ನ ಬಜೆಟ್ ಬಂದು 31 ಕೋಟಿ ಆಗಿದ್ದು, ಬಿಡುಗಡೆಯಾದ ಮೊದಲನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ದಾರೆ, ದಯಮಾಡಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಧ್ರುವ ಸರ್ಜರ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೀವಿ. ಅದೇ ರೀತಿ ಬಿಡುಗಡೆಯಾದ ಮೊದಲನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ ಮಾತನಾಡುವುದಾದರೆ ಕರ್ನಾಟಕದಲ್ಲಿ ಅದ್ಭುತ ಕ್ರೇಜ್ ಇರಬಹುದು ಅಂತ ಹೇಳಬಹುದು. ಕರ್ನಾಟಕದ 1ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಗ್ಗೆ ಹೇಳುವುದಾದರೆ 15ರಿಂದ 16 ಕೋಟಿವರೆಗೆ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ತಮಿಳುನಾಡಿನಲ್ಲಿ 5ರಿಂದ 6 ಕೋಟಿವರೆಗೆ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಅದೇ ರೀತಿಯಲ್ಲಿ ಹಿಂದಿಯಲ್ಲಿ 8ರಿಂದ 10 ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಅದೇ ರೀತಿ ಈ ಫಿಲ್ಮ್ನ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಗ್ಗೆ ಮಾತನಾಡೋದಾದರೆ ಬಿಡುಗಡೆಯಾದ ಮೊದಲನೇ ದಿವಸದ ಪ್ರಿಡಿಕ್ಷನ್ ಬಂದು 10ರಿಂದ 12 ಕೋಟಿವರೆಗೆ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಹೇಳುವುದಾದರೆ ಬಿಡುಗಡೆಯಾದ 1ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ ಬಗ್ಗೆ ಮಾತನಾಡುವುದಾದರೆ 35ರಿಂದ 40 ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಬಿಡುಗಡೆಯಾದ 1ನೇ ದಿನ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಆದ ಧ್ರುವ ಸರ್ಜರ್ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ KD ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ ಹಾಗೂ ಎಲ್ಲ ಮಾಹಿತಿಗಳನ್ನು ನಾವು ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.